ನಮಸ್ಕಾರ. ನಮಸ್ಕಾರ ಸರ್. ಸಿದ್ದಣ್ಣ ಕೆಟಗೇರಿ ಅವರೇ, ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೀವಿ. ಅಲಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ, ಯಾಕೆ ಸರ್? ಸರ್, ನಾವು ಈಗ ಬರುವಂಥ JDP ಜಿಲ್ಲಾ ಪಂಚಾಯತಿಗೆ ನಾವು ಅಭ್ಯರ್ಥಿ ಆಗ್ಬೇಕಂತ ಭಾಳ ಅಭಿಲಾಷೆ ಇದೆ. ನಾವು ಸಾಕಷ್ಟು ರೀತಿಯಿಂದ 20-25 ಹೋಟ್ಲೆ ದುಡಿದೇವೆ. ಅದಕ್ಕೆ ನಮ್ಗೆ ಅವಕಾಶ ನಮ್ಮ ನಾಯಕರು ಕೊಡ್ರಿ, ನಾವು ಅಳಗವಾಡಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಿರಿ ಅಂತೇಳಿ ನಾನು ಭಾಳ ಆಸೆ ಇದೆ. ಏನೇನು ಕೆಲಸಗಳನ್ನು ಆಗಬೇಕಾಗಿದೆ ನಿಮ್ಮ ಅಲಗವಾಡಿ ಜಿಲ್ಲಾ ಪಂಚಾಯತಿ? ಸರ್, ನಾವು ಅಳಗವಾಡಿ ಜಿಲ್ಲಾ ಪಂಚಾಯತಿಯಿಂದ ಇವತ್ತು ಮೂಲಭೂತ ಸೌಕರ್ಯ ಏನಪ್ಪ ಅಂದ್ರೆ ಹಳ್ಳಿಗೆ ನೀರಿನ ಸೌಕರ್ಯ ಬೇಕು, ಮೊದಲಕ್ಕೆ ಒಳಚರಂಡಿ ಸೌಕರ್ಯ ಬೇಕು, ರಸ್ತೆ ಇವತ್ತು ರೈತರಿಗೆ ಅಡ್ಡಾಡೋಕ್ಕೆ ಹೊಲಮಣಿ ರಸ್ತೆ ಇರ್ಬೋದು, ಇವತ್ತು ಮೇನ್ ರಸ್ತೆ ಇರ್ಬೋದು, ಇವತ್ತು ಸಾಕಷ್ಟು ರೀತಿಯಿಂದ ಮಹಿಳೆಯರಿಗೆ ಇವತ್ತು ಏನು ಶೌಚಾಲಯ ಬಗ್ಗೆ ಇರ್ಬೋದು, ಇವತ್ತು ಎಲ್ಲ ರೀತಿಯಿಂದ ಮೂಲಭೂತ ಸೌಕರ್ಯ ನಾವು ಅಳವಡಿ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಹಳ್ಳಿ ಇವತ್ತು ಸುಧಾರಣೆ ಮಾಡ್ಕೊಂಡು ಭಾಳ ಆಸೆ ಇದೆ. ರಸ್ತೆ ಸುಧಾರಣೆ, ರೈತರಿಗೆ ಏನು ಅನಾನುಕೂಲ ಅದವು ಎಲ್ಲ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಬೇಕು. ಮಹಿಳೆಯರಿಗೆ ಏನು ಅನುಕೂಲ ಆಗಬೇಕು ಅವನು ವ್ಯವಸ್ಥೆ ಮಾಡಬೇಕು. ಎಲ್ಲರಿಗೂ ಇವತ್ತು ನಮ್ಮ ಕ್ಷೇತ್ರ ಒಳ್ಳೆಯ ರೀತಿಯಿಂದ ಮಾದರಿ ಕ್ಷೇತ್ರ ಮಾಡ್ಬೇಕನ್ನೋ ಒಂದು ಆಸೆ ಇದೆ ನಮಗೆ ಸರ್. ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು? ನಮಗೆ ಅವಕಾಶ ಯಾಕೆ ಸಿಗಬೇಕಂದ್ರೆ ನಾವು ಸರ ರಾಜಕೀಯ ಜೀವನದಲ್ಲಿ ಇವತ್ತು 20-25 ವರ್ಷದಿಂದ ನಾವು ಎಲ್ಲ ನಾಯಕರ ಜೊತೆ ಇವತ್ತು ಕೆಲಸ ಮಾಡ್ಕೊತ ಬಂದಿದ್ದೀವಿ. ರೈತರ ಬಗ್ಗೆ ಹಿಡ್ಕೊಂಡು ಕೂಲಿ ಕಾರ್ಮಿಕರು ಹಿಡ್ಕೊಂಡು ಎಲ್ಲ ವರ್ಗದ ಜನರಿಗೆ ಇವತ್ತು ಕೆಲಸ ಮಾಡೇವಿ, ಮುಂದೂ ಮಾಡಬೇಕಂತ ಭಾಳ ಹಂಬಲ ಇದೆ. ನಾವು ಹೋರಾಟ ಇವತ್ತು ರೈತರ ಬಗ್ಗೆ ಬೆಳೆ ವಿಮೆ ಇವತ್ತು ಕಳಸಾ ಬಂಡೂರು ಇರ್ಬೋದು, ಇವತ್ತು 10 ಹಲವಾರು ರೈತರ ಬಗ್ಗೆ ಸಾಕಷ್ಟು ರೀತಿಯಿಂದ ಹೋರಾಟ ಮಾಡಿ ಇವತ್ತು ಗುಲ್ಬರ್ಗ ಜೈಲು ಮತ್ತು ಧಾರವಾಡ ಜೈಲು, ಇವತ್ತು ಇಂಡಲ್ಗ ಜೈಲು, ಇವೆಲ್ಲ ಜೈಲು ಇವತ್ತು ನಾವು ರೈತರ ಬಗ್ಗೆ ಬೆಳೆ ವಿಮಾ ಸಂಬಂಧ ಇವತ್ತು ಗುಲ್ಬರ್ಗ, ಬಳ್ಳಾರಿ, ಧಾರವಾಡ, ಇಂಡಲ್ಗ ಇವೆಲ್ಲ ಜೈಲು ಇವತ್ತು ಸೇರಿ ಬಂದೇವಂದ್ರೆ ರೈತರ ಬಗ್ಗೆ ಹೋರಾಟ ಮಾಡಿ ಇವತ್ತು ಬೆಳೆ ವಿಮಾ ಇರ್ಬೋದು, ಇವತ್ತು ಕಳಸಾ ಬಂಡೂರು, ಇವತ್ತು ಎಲ್ಲ ರೀತಿಯಿಂದ ಹೋರಾಟದಾಗ ನಾವು ಪಾಲ್ಗೊಂಡು ಇವತ್ತು ಸಾಕಷ್ಟು ರೀತಿಯಿಂದ ಇವತ್ತು ನಮ್ಮ ನಾಯಕರ ಜೊತೆ ಜೋಶಿ ಅವರು ಹಿಡ್ಕೊಂಡು ಬಸವರಾಜ ಬೊಮ್ಮಾಯಿಯವರು, ಶಂಕರ್ ಪಾಟೀಲರು, ಜಗದೀಶ್ ಶೆಟ್ಟರ್ ಇವರ ನೇತೃತ್ವದಲ್ಲಿ ಏನು ಹೋರಾಟದ ಕರೆದಾಗ ನಾವು ಆ ಹೋರಾಟದಾಗ ಇವತ್ತು ಪಾಲ್ಗೊಂಡು ಇವತ್ತು ರೈತರಿಗೆ ಅನುಕೂಲ ಆಗುವಂಥ ವಿಷಯದಾಗ ಮುಂಚೂಣಿಯಾಗಿ ನಿಂತು ಹೋರಾಟ ಮಾಡೀವಿ. ಸಾಕಷ್ಟು ರೀತಿಯಿಂದ ಹೋರಾಟ ಮಾಡಿ ರೈತರಿಗೆ ಅನುಕೂಲ ಮಾಡುವ ದಿಶೆಯಲ್ಲಿ ಆ ವಿಚಾರವಾಗಿ ನಾವು ಇವತ್ತು ನಮಗೆ ಟಿಕೆಟ್ ಬೇಕಂತೇಳಿ ನಮ್ಗೆ ಇವತ್ತು ಟಿಕೆಟ್ ಕೊಡ್ರಿ ಅಂತೇಳಿ ನಮ್ಮ ನಾಯಕರಿಗೆ ಒತ್ತಾಯ ಮಾಡಿ ನಾವು ಆ ಒಂದು ರೈತರಿಗೆ ಸಾಕಷ್ಟು ರೀತಿಯಿಂದ ಅನುಕೂಲ ಮಾಡೀವಿ. ಅದಕ್ಕೆ ನಾವು ಟಿಕೆಟ್ ಕೇಳ್ತಾ ಇದ್ದೀವಿ. ನಮಸ್ತೆ. ಹಾಗಾದರೆ ಭಾರತೀಯ ಜನತಾ ಪಕ್ಷದಿಂದ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ? ಹೌದು ಸರ್, ಪ್ರಬಲ ಆಕಾಂಕ್ಷಿ. ನಮಗೆ ಕೊಡಲೇಬೇಕಂತ ನಮ್ಮ ನಾಯಕರಿಗೆ ಒತ್ತಾಯ ಮಾಡೀವಿ. ಅವರು ಕೊಡ್ತಾರೆ ಅನ್ನೋದು ಪೂರ್ಣ ಅಭಿಲಾಷೆ ನಮಗಿದೆ. ನಮಸ್ತೆ.